ಮೊದಲೆಲ್ಲ ಹೋರಾಟ ಅಂತಂದ್ರೆ ವಿಧಾನಸೌಧ ನಡುಗೋದು, ಹೋರಾಟ ಅಂದ ತಕ್ಷಣ ಒಂದಷ್ಟು ಜನ ಭಯ ಬೀಳೋರು. ಆದ್ರೆ ಇತ್ತೀಚೆಗೆ ಹೋರಾಟ ಮಾರಾಟ ಆಗಿದೆ ಅನ್ನೋ ಸನ್ನಿವೇಶ. ಆದ್ರೆ ಇಲ್ಲ, ಹೋರಾಟ ಇನ್ನು ಜೀವಂತವಾಗಿದೆ, ಆ ಹೋರಾಟಕ್ಕೆ ಶಕ್ತಿ ಇದೆ. ಭ್ರಷ್ಟಾಚಾರಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಇಲ್ಲ, ಭ್ರಷ್ಟಾಚಾರಗಳ ವಿರುದ್ಧ ಸಮರ ಸಾರಬೇಕು, ಖಂಡಿತವಾಗಿ ಆ ಭ್ರಷ್ಟಾಚಾರದ ವಿರುದ್ಧ ಗೆಲುವು ಸಿಗುತ್ತೆ ಅನ್ನೋದನ್ನ ಇತ್ತೀಚೆಗೆ ಒಬ್ಬ ವ್ಯಕ್ತಿಯನ್ನ ಒಂದು ಸಂಘಟನೆ ನೋಡಿದಾಗ ಅನಿಸ್ತು. ಅದ್ಯಾರು ಅಂದ್ರೆ ಒನ್ ಅಂಡ್ ಓನ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿಯ ರವಿಕೃಷ್ಣ ರೆಡ್ಡಿ ಅವರು ಈಗ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ಕರ್ನಾಟಕದ ಜನರಿಗೆ ತಾವೇನು ಅಪೀಲ್ ಮಾಡ್ತೀರಿ? ಕರ್ನಾಟಕದ ಜನ ಒಂದು ಕಲ್ಯಾಣ ಕರ್ನಾಟಕವನ್ನು, ಸರ್ವೋದಯ ಕರ್ನಾಟಕವನ್ನು ಕಟ್ಕೊಳ್ಳೋದಕ್ಕೆ ಅರ್ಹರಿದ್ದಾರೆ. ಇವತ್ತಿನ ರಾಜಕಾರಣವನ್ನು ನೋಡಿ ನಿರಾಶರಾಗಬೇಡಿ, ಒಳ್ಳೆಯ ರಾಜಕಾರಣವನ್ನು ಬೆಂಬಲಿಸಬೇಕು. ರಾಜಕಾರಣ ಪರಮ ಪವಿತ್ರವಾದದ್ದು, ಭವಿಷ್ಯಕ್ಕೆ ಬುನಾದಿ ಹಾಕುವಂಥ ಪರಮ ಪವಿತ್ರವಾದ ಕ್ಷೇತ್ರ ರಾಜಕಾರಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ನಾವು ಅಧಿಕಾರಕ್ಕಾಗಿ ಇನ್ನೊಂದಕ್ಕಾಗಿ ರಾಜಿ ಮಾಡಿಕೊಂಡು ಇನ್ನೊಂದು ಮಾಡ್ಕೊಂಡು ಆ ಥರದ್ದು ಯಾವುದು ಅಡ್ಡದಾರಿಗಳು ಒಳದಾರಿಗಳು ಯಾವೂ ಇಲ್ದಿರ ನುಡಿದಂತೆ ನಡೀತಾ ಇದ್ದೀವಿ. ನಮ್ಮಲ್ಲಿ ಪ್ರತಿಯೊಂದೂ ಮುಕ್ತವಾಗಿದೆ, ಪಾರದರ್ಶಕವಾಗಿದೆ. ಇದು ಹೊಸ ಮಾದರಿಯನ್ನು ನಿರ್ಮಾಣ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು KRS ಪಕ್ಷವನ್ನು ಬೆಂಬಲಿಸಿ, ನಮ್ಮದು ಒಂದು ತಲೆಮಾರು ನಾವು ಕಟ್ಟೋಣ, ಸಾಧ್ಯ ಇದೆ. ಅಷ್ಟೇ ನಾನು ವಿನಂತಿ ಮಾಡ್ತೀನಿ. ಭ್ರಷ್ಟ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಕರ್ನಾಟಕದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ KRS ಪಕ್ಷವನ್ನು ಬೆಂಬಲಿಸಿ.